1:15 ಈಗ ಸಮಯ 1:15 ಮೈದಾಡಿ ವ್ಯೂ ಪಾಯಿಂಟ್. ವಾವ್, ಹಿಂದೆ ಬನ್ನಿ ಶಿವನಂದ್, ಹಿಂದೆ ಬನ್ನಿ. ನಮಸ್ಕಾರ ಕರ್ನಾಟಕ, ಇನ್ನೊಂದು ವಿಲಾಗ್ಗೆ ಸ್ವಾಗತ. ಸೊ ಇವತ್ತು ನಾವು ಆಲ್ಮೋಸ್ಟ್ ಒಂದು ದೊಡ್ಡ ಮೆಗಾ ರೈಡ್ ಹೋಗ್ತಾ ಇದ್ದೀವಿ. ಸೊ ಮೆಗಾ ರೈಡ್ ಅಂತ ಅಂದರೆ 1500 ಕಿಲೋಮೀಟರ್ಸ್ ಆಗುತ್ತೆ. ಎಲ್ಲ ಬಂದಿದ್ದಾರೆ, ಇನ್ನೊಬ್ಬ ಕ್ಯಾಂಡಿಡೇಟ್ ಮಾತ್ರ ಮಿಸ್ಸಿಂಗು. ಆ ಕ್ಯಾಂಡಿಡೇಟ್ನ ಕಾಯಬೇಕು. ಲೇಟಾಗಿ ಬಂದಿರೋರು ಎಲ್ಲರಿಗೂ ಬ್ರೇಕ್ಫಾಸ್ಟ್ ಸ್ಪಾನ್ಸರ್ ಮಾಡಬೇಕು. ರೈಡ್ ಶುರು ಮಾಡಿದ್ದೀವಿ. ಇದೊಂದು ನಿಮಗೆ ಎಪಿಸೋಡ್ ವೈಸಲ್ಲಿ ಬರುತ್ತೆ. ಸೊ ಎಲ್ಲಿಗೆ ಹೋಗ್ತಾ ಇರೋದು ಅನ್ನೋದು ತಮ್ಮನೇಲಿ ನೋಡ್ರೆ ಗೊತ್ತಾಗಿರುತ್ತೆ ಯಾವ್ದ್ಯಾವ್ದು ಗಾಡಿ ಇದೆ ಅಂತ. ಅಂದರೆ ನಮ್ಮ ಕಾರ್ತಿಕ್ ಹಿಮಾಲಯನ್ನು, ಮಂಜು ಅವ್ರದ್ದು ಅಶ್ವ, ದಿಲ್ಲಿ ಕೇರ ಸರ್ದು ರೋಲೆಕ್ಸ್ ಗಾಡಿ, ಇದಕ್ಕೆ ರೋಲೆಕ್ಸ್ ಅಂತಲೇ ಇಟ್ಬಿಡೋದ ಅಂತ ನಮ್ಮ ಕುಮ್ಕಿ. ಇದೊಂದು ಹಳೇ ಹಿಮಾಲಯ ಲೆಜೆಂಡ್. ಈ ಗಾಡಿ ಬರೋದೇ ಇಲ್ಲ ಈಗ. ಫಸ್ಟು ಆ್ಯಕ್ಚುಲಿ ಹಿಮಾಲಯ ತೊಗೊಂಡಾಗ ನಾವೇನೋ ಹಿಮಾಲಯ ತೊಗೊಂಡ್ಬಿಟ್ಟಿದ್ವಿ ಅಂತ ರೇಗಿಸ್ತಾ ಇದ್ವಿ. ಬಟ್ ಈಗ ನೋಡಿದ್ರೆ ನಾವು ಎಲ್ಲ ಹಿಮಾಲಯನ್ ಬಾಯ್ಸ್ ಆಗ್ಬಿಟ್ಟಿದ್ದೀವಿ. ನೋಡಿ ಇಷ್ಟು ಗಾಡಿಗಳ ಮಧ್ಯೆ ಹಿಂಗೆ ನಿಂತಿದೆ ಒಂದು ಲೆಜೆಂಡ್ ಗಾಡಿ. ಕೊಂಡು ಏನು ಶುರು ಮಾಡಬೇಕು. ಇವ್ರೂರಿಗೆ ಹೋಗ್ತಾ ಇರೋದು. ಇವರು ಒಳ್ಳೊಳ್ಳೆ ಪ್ಲೇಸಸ್ ತೋರಿಸ್ತೀರಾ? ಚೆನ್ನಾಗಿರೋದು ಸೂಪರ್. ನೀವು ನೋಡಿರಲ್ಲ ಆ ಥರ ಪ್ಲೇಸ್. ಹೌದಾ? ಎಲ್ಲರೂ ನೋಡಿರೋ ಪ್ಲೇಸ್ ತೋರಿಸಿದ್ರೆ ಸೂಪರ್. ಬಟ್ ಈಗೇನಂದರೆ ಈ ಬೆಳಗ್ಗೆ ಎದ್ದು ಈ ಲಗೇಜ್ ಪ್ಯಾಕ್ ಮಾಡೋದೇ ಒಂದು ದೊಡ್ಡ ಹಿಂಸೆ ಆಗೋಗುತ್ತೆ. ಬಟ್ ಏನಿಲ್ಲ, ಅದೊಂದು ಪ್ಯಾಕ್ ಮಾಡಬೇಕು. ಸೂಪರ್ ಸರ್, ಹೆಂಗನ್ಸಿದೆ ಸರ್? ಸೂಪರ್ ಸರ್. ಥರ್ಡ್ ರೈಡು ನಮ್ಮ ಜೊತೆ. ಫಸ್ಟ್ ರೈಡು 3 ದಿನ ಸಖತ್ತಾಗಿರೋದು. ಸೊ ಸಿಗುವ ನೆಕ್ಸ್ಟ್ ಸ್ಟಾಪಲ್ಲಿ. ಸೊ ನಾವು ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ಸ್ ಬಂದಿದ್ದೀವಿ. ಯೂಶ್ವಲಿ ಇಲ್ಲೇ ಬ್ರೇಕ್ಫಾಸ್ಟಿಗೆ ಹಾಕೋದು, ಇವತ್ತು ಇಲ್ಲೇ ಹಾಕ್ತಾ ಇದ್ದೀವಿ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇನ್ನೂ ನಾನ್ ಸ್ಟಾಪ್ ಹೊಡಿಬೇಕು. ಸೊ ಯಾರ್ಯಾರು ಇದೀವಿ ಗುರು? ಆರ್ಯ ಅವ್ರು 3 ಜನ ಬಂದಿಲ್ಲ ಇನ್ನೂ. ಬಂದ್ರು ಎಲ್ಲ ಬಂದ್ರ? ಸೊ ಎಲ್ಲ ಬಂದರು. ಇಲ್ಲಿ ಈಗ ಒಂದು ಸ್ಟಾಪ್ ಹಾಕಿ ರೆಸ್ಟ್ ಮಾಡಿ ಎಲ್ಲಿ ಹೋಗೋಣ, ಅಲ್ಲೆಲ್ಲಿ ಆಫ್ ರೋಡ್ ಹಚ್ಕೊಂಡು ಹೋಗ್ಲಾ? ಬನ್ನಿ ಹಿಂಗೆ ತಿರುಗಿಸ್ಬಿಟ್ಟು ಹಾಕ್ಬಿಡಾರ್ಯ. ಅಯ್ಯೋ ಹಂಗೆ ಬಂದ್ಬಿಡೋಕಾಯ್ತು. ಇರಿ ಮಾಡ್ತೀನಿ ಕತೆ. ಐ ವಿಲ್ ಡೂ ದ ಕತೆ. ಯು ಡೂ ದ ಕತೆ. ತಾಳಣ ಹಾಕ್ತೀವಿ. ಯಾಕಣ ದಾರಿಗೆ ಬ್ಲಾಕ್ ಮಾಡಾಕ್ಬಿಡ್ತೀನಿ ನಾನು, ಯಾರು ಬಿಡಲ್ಲ. ಏಕೆ ದೂರ ಹೋಗ್ಬಿಟ್ಟಿದ್ರಾ? ಅಲ್ಲಿ ಹಾಕ್ತೀರಾ? ನೀನ್ ದಾರಿಗೆ ಬ್ಲಾಕ್ ಮಾಡ್ಬಿಟ್ಟಿದ್ಯಾ? ಅಷ್ಟೇ. ಅದನ್ನ ಕೂತ್ಕೊಂಡು ಮಾಡ್ಕೊಳ್ಳೋ, ಯಾವ ಥರ ಬೇಕು. ಸೊ ಇವಾಗ ನಮ್ದು ಇಲ್ಲಿ ನಾಷ್ಟ ಮಾಡ್ಕೊಂಡಾಯ್ತು. ನಾವು ಹೋಗೋ ಡೆಸ್ಟಿನೇಷನ್ ಇನ್ನೂ ಬೇಜಾನ್ ದೂರ ಇದೆ. ಅದಕ್ಕೆ ಫುಲ್ ಲಾಂಗ್ ಸ್ಟ್ರೆಚ್ ಹೊಡೆಯೋದಕ್ಕೆ ಫಿಕ್ಸ್ ಆಗಿದ್ದೀವಿ. ನೋಡಿ ಹೆಂಗೆ ಪ್ಯಾಕ್ ಆಗಿಬಿಟ್ಟಿದೆ ಫುಲ್ ಕುಮ್ಕಿ. ಫಾಗ್ ಲೈಟ್ಗೂ ಕ್ಲ್ಯಾಂಪ್ ಹಾಕ್ಬಿಟ್ಟಿದ್ದೀವಿ. ಸಾಕ್ಸು ಇವಾಗ ಹಾಕೊಂಡು ಹೊರಡೋಕ್ಕೆ ಶುರು ಮಾಡಿದ್ರೆ ಜಿಂಚಕ ಹೊಡೆದ. 4 ಅವರ್ ಕಂಟಿನ್ಯೂಸ್ ಹೊಡೆದ್ರೆ ಮೈದಾಡಿಗೆ ಹೋಗ್ತೀವಿ ನಾವು. ಹೊಡೀರಿ 4 ಅವರ್ ಕಂಟಿನ್ಯೂಸ್ ಆಗಿ. ಅರೆ ಹಿಂದೆ ಗಾಡೀಲಿ ಏನಾರ ಬಿದ್ದೈತೆ ನೋಡಿ, ಗಾಡಿ ನಿಲ್ಸಿ ಜಾಗುತ್ತಾವು. ಓಕೆ ಡನ್. ಸೊ ಇವಾಗ ಇಲ್ಲಿಂದ ನೆಕ್ಸ್ಟ್ ಸ್ಟಾಪು ಸಕಲೇಶ್ಪುರ ಅಂತ ಅಂದ್ಕೊಂಡಿದ್ದೀವಿ. ಟ್ರೈ ಮಾಡೋದ? ಚಲೋ ಭಯ್ಯ. ಓಕೆ ಹೊರಡದ? ಎಲ್ಲ ಬಂದ್ರಾ?
ಲಾಸ್ಟಲ್ಲಿ ಬರ್ತಾರಲ್ಲ ಸ್ವೀಪರು, ಅವರು ಆ ಲೈನ್ ಗಾಡಿಗಳು ನೋಡೋದೇ ಒಂಥರ ಮಜಾ. ಸೊ ಇದು ನಮ್ಮ ರೆಗ್ಯುಲರ್ ಸ್ಪೀಡ್ ಸ್ಟಾಪ್ ಜಾಗ. ಇಲ್ಲಿ ಬಂದಾಗೆಲ್ಲ ನಾವಿಲ್ಲಿ ಸ್ಟಾಪ್ ಕೊಟ್ಟು ಒಂದು ಕಾಫಿ ಕುಡ್ಕೊಂಡು ಹೋಗ್ತೀವಿ. ಇಬ್ಬನಿ ಕೆಫೆ. ಸೊ ನಾವು ಅವಾಗ ಬಂದಾಗ ಇದೆಲ್ಲ ಡೆವಲಪ್ ಮಾಡ್ತಾ ಇದ್ರು. ಇವಾಗ ಕಾಫಿನೂ ಚೆನ್ನಾಗಿದೆ, ಆಮೇಲೆ ಈ ವ್ಯೂ ಪಾಯಿಂಟು ಸೂಪರ್ ಆಗಿದೆ. ಇಲ್ಲೇನೊಂದು 6ನೇ ಸತಿ 7ನೇ ಸತಿ ಬರ್ತಾ ಇದೀವಲ್ಲ. ಸೊ ಇವಾಗ ಇಬ್ಬನಿ ಕೆಫೆಯಲ್ಲಿ ಒಂದು ಪಿಟ್ ಸ್ಟಾಪ್. ಸಕ್ಕತ್ತಾಗಿತ್ತು ಕಾಫಿ. ಎಷ್ಟೊಂದು ಬ್ಲಾಗಲ್ಲಿ ಬಂದಿರುತ್ತೆ ಈ ಜಾಗ. ಈ ಕಾಫಿ ಕುಡ್ಕೊಂಡು ಒಂದು ಸ್ಯಾಂಡ್ವಿಚ್ ತಿನ್ಕೊಂಡು ಇವಾಗ ನಾವು ಮೈದಾಡಿ ವ್ಯೂ ಪಾಯಿಂಟ್ ಅಂತಿದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಕ್ಲೈಮೇಟ್ ಇನ್ನೂ ಹೋಗ್ತಾ 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 ಸೂಪರಾಗಿ ಆಗುತ್ತೆ ಅನಿಸುತ್ತೆ, ನೋಡಬೇಕು. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಳೆ ಬರ್ತಾ ಇದೆ. ಅಲ್ಲೋಡಿ, ಪಣಬಿಡು ಪಣಬಿಡು. ನಿಮ್ಮ ಗಾಡಿಗೆ ಸಿಮೆಂಟ್ ಹಾಕ್ಸ್ಬಿಡ್ತಿದ್ದಾಳೆ, ಹಳ್ಳ ಇದ್ದಾಗ ಚೂಕ್ ಅಂತ ಹಾಕ್ಬಿಡಿ, ನಾವು ಬಂದಾಗ ಫೋಮ್ ಕೊಟ್ಕೊಂಡ್ಬಿಡ್ಬೇಕು. ಎಲ್ಲಿಗರು? ಓ ಅಲ್ಲ, ಜೆಟ್ ಇಲ್ಲಿ ಯಾಕಮ್ಮ ಬಿತ್ತು ನೀನು? ಸೊ ಇವಾಗ ಮೈದಾಡಿ ಅನ್ನೋ ಊರ ಹತ್ರ ಇದ್ದೀವಿ. ಇಲ್ಲಿಂದ ಮೈದಾಡಿ ವ್ಯೂ ಪಾಯಿಂಟ್. ಸೊ ಎಷ್ಟು 7 ನಿಮಿಷ 3.5 ಕಿಲೋಮೀಟರ್ಸ್ ಹಿಂಗೋಗಿ ಇಲ್ಲಿದೆ. ಇಲ್ಲಿಂದ ಹಿಂಗೆ ಹೋಗೋದು ಗೊತ್ತಾಗುತ್ತೆ. ವಾವ್, ಲವ್ಲಿ. ವಾವ್, ಇಲ್ಲೋಡಿಗರು ಮನೆ ಎಲ್ಲ. ಚೆನ್ನಾಗಿರೋದಂದ್ರೆ ಇದು ಆಕ್ಚುಲಿ ಲವ್ಲಿ, ಬ್ಯೂಟಿ ಬ್ಯೂಟಿ. ಮಧ್ಯಾಹ್ನ 1:15. ಈಗ ಸಮಯ 1:15 ಆದರೂ ನೋಡಿ ಆಟೋ 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 ಆಟೋ. ಓ ಲವ್ಲಿ, ನಿಂತ್ಕೊಳ್ಳಿ ಲೈನಿಗೆ ಒಂದು ಫೋಟೋ ತೆಗೆದ. ಅಯ್ಯಯ್ಯೋ, ಕೊಚ್ಚ ಮೇಲೆ ಹಾಸ್ಬಿಟ್ಟೆ. ಇಲ್ಲ, ಅದು ಮುಗಿಸ್ಕೊಂಡ್ಬಿಟ್ಟದ. ಭತ್ತ ಹಿಂಗೆ ಬರ್ಬೇಕು ಭಯ್ಯ. ಚಲೋ ಭಯ್ಯ. ಸೂಪರ್, ಲವ್ಲಿ, ಸಕ್ಕತ್ತಾಗಿದೆ. ಪಾಸಾಗಿ ಹಂಗೆ ಬಂದ್ಬಿಡ್ಲಿ. ಸೊ ಇಲ್ಲಿ ಎಲ್ಲ ನಮ್ಮ ಬಾಯ್ಸು ಫುಲ್ಲು ಮಿಸ್ಟಿ ಫಾಗಲ್ಲಿ ಬರ್ತಾವ್ರೆ. ಗುರು ವೇಟ್ ಮಾಡಲ? ಬರ್ಲಿ ಗುರು. ಅಲ್ಲಿ ರೈಟ್ ತಗೊಂಡು ನೋಡಿ, ಮೈದಾಡಿ ಎಮ್ಮಂತಿರೋದು. ಓಕೆ, ಮೇಲೆ ನೋಡ್ಕೊಂಡ್ಬರ್ತೀನಿ. ಎಲ್ಲೋದ್ರು ಅವರು? ಇದು ಮೈತ್ಲಾಲ್ ಖಾನ್ ಎಸ್ಟೇಟ್ ಅಂತ ಇರೋದು ಇದು. ಅಯ್ಯಯ್ಯೋ, ಇವ್ ನಕ್ಕನ್ ಈ ಮೊಬೈಲ್ ಬೇರೆ. ಓ, ಇಲ್ಲಿಗೆ ಬಂದ. ಅವ್ರೆಲ್ಲೋದ್ರು? ನನ್ನ ಜೊತೆ ಇದ್ದಾರೆ. ನಾನು ಹೇಳ್ದೆ ಬರಬೇಡಿ ಅಂತ ಹೇಳ್ದೆ, ನನ್ನ ಜೊತೆಗೆ ಬರ್ತಾ ಇದ್ದೀರಾ? ಹೋಗಿ ಹಂಗೆ, ಬೇಡ ರಿವರ್ಸ್ ಬೇಡ, ಹೋಗಿ. ಇವಾಗ ನೋಡಿ ಫಾಗ್ ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ, ಈ ಅಪ್ಪ ಅಲ್ಟಿಮೇಟ್ ಆಗಿದೆ. ಹಂಗೆ ಪಾಸಾಗಿ ನಾನು ಹಿಂದೆ ಹಂಗೆ ಪಾಸಾಗಿ. ನಮ್ಮ ಇವರಿಬ್ರು ಒಂಥರ ಕುರಿಗೊಳ್ತಾರ. ಅವ್ರು ಹೋದ್ರೆ ಅವ್ರ ಹಿಂದೆ ಹೋಯ್ತಾನೇ ಅವ್ರೆ, ಅವ್ರು ಸುಮ್ಮನೆ ಹೋದ್ರೆ ಇವ್ರು ಹೋಯ್ತಾನೇ ಅವ್ರೆ. ನಿಧಾನಕ್ಕೆ ಹೋಗಿ ಸರ್. ಸೊ ವ್ಯೂ ಪಾಯಿಂಟ್ ರೀಚ್ ಆದ್ರಾ? ಇಲ್ಲಿಂದ ಡೈವರ್ಷನ್ ತಗೋಬೇಕು ಪಾರ್ಕಿಂಗ್ ಏರಿಯಾಯಿಂದ. ಇಲ್ಲಿ ಗಾಡಿ ಹೋಗೋದೇ ಒಂಥರ ರಿಸ್ಕಿ ಫ್ಯಾಕ್ಟರಲ್ಲಿದೆ. ಸಖತ್ತಾಗಿದೆ, ಒಂಥರ ಫುಲ್ ಫ್ಲಶ್ಶು. ನಿಧಾನಕ್ಕೆ ಪಾಸ್ ಮಾಡಿದ್ರೆ ಆರಾಮಾಗಿ ಹೋಗ್ಬಿಡ್ಬೋದು.
ಹಲೋ, ಬನ್ನಿ ಬನ್ನಿ, ಯೂ ಟರ್ನ್ ಇಲ್ಲಿ ಮುಂದೆ ಬಂದು. ಏಕೆ? ಅದೇ ತಾನೇ. ಗುರು ನೀವು ರೈಟ್ ಹೊಟ್ಟೋಗ್ಬಿಟ್ರಾ? ರೈಟ್ ಅಲ್ಲ ಗುರು, ಹಿಂಗೆ ಬನ್ನಿ ಮಾಮೂಲಿ, ಅದು ಕೊಚ್ಚೆ ಮೇಲೆ. ಕೊಚ್ಚೆ ಮೇಲೆ? ಓಕೆ. ಇಲ್ಲೇ ಇದೀವಿ, ವ್ಯೂ ಪಾಯಿಂಟು, ಯೂ ಟರ್ನ್ ಹಾಕಬೇಕು. ಇದೆ ಅಲ್ಲ, ಯೂ ಟರ್ನ್ ಎಂತಕ್ಕೆ? ಅಲ್ಲ ಇದು ಸಾರಿ, ಯೂ ಟರ್ನ್ ಅಂತೀನಿ, ಏರ್ ಪಿನ್. ಏರ್ ಪಿನ್ನ? ಎಲ್ಲೇ ನೀನು? ಇಲ್ಲಿ ಒಬ್ಬ ಏನು ಕಾಣಿಸ್ತಾ ಇಲ್ಲ, ಮೊಬೈಲ್ ತೆಗೆದು ವಿಡಿಯೋ ಮಾಡಾರಿ ಅವಲಿ. ಸೂಪರ್ ಆಗಿದೆ. ಅವರೇ ಮೈನ್ ಇವಾಗ ಇದಕ್ಕೆ ಚಾನಲ್. ಬನ್ನಿ 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 ಬನ್ನಿ, ಹೊಡ್ರಿ 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 ಹೊಡ್ರಿ. ನಿಲ್ಲಲ್ಲ, ನೋಡ್ಕೊಂಡು ಹಾಕಿ ಅಷ್ಟೇ. ಕಿಲ್ಯಾಕಿ ಕಾರ್ತಿಕ್. ಹಾ, ನಿಲ್ಲಲ್ಲ, ಅಲ್ಲಿ ಸ್ಟ್ಯಾಂಡ್ ಆಗಲ್ಲ. ಯಾರು ಹೇಳಿದ್ದು ಸ್ಟ್ಯಾಂಡ್ ಆಗಿದ್ದೀನಿ ನೋಡು? ಅಲ್ಲಿ ಆರ್ಯ ಇವನ್ ತೊಳ್ಕೊಂತೀನಿ ನಾನು ಇದನ್ನೇ. ವಾವ್, ಸೂಪರ್. ಬಟ್ ವ್ಯೂ ಏನು ಕಾಣಿಸ್ತಾ ಇಲ್ಲ. ಇದೇ ಮೈದಾಡಿ ವ್ಯೂ ಪಾಯಿಂಟ್. ನಾವು ಊಟ ಪಾರ್ಸಲ್ ತಗೊಂಬಂದಿದ್ರೆ ಇಲ್ಲೇ ಕುತ್ಕೊಂಡು ತಿನ್ಕೊಂಡು ಹೊಟ್ಟೋಗ್ಬಿಡೋದಾಗಿತ್ತಲ್ಲ. ಅವ್ರು ಮಾತ್ರ ಒಳಗೆ ಹೆಂಗ್ ಹೋಗ್ಬಿಟ್ಟವ್ರು? ಇಲ್ಲೆಲ್ಲೂ ಜಾಗನೇ ಇಲ್ಲ. ಆ ಕಡೆನೂ ನಡ್ಕೊಂಡು ಹೋಗ್ತಿದ್ರು. ಅವ್ರು ನಡ್ಕೊಂಡ್ ಬಂದಿರೋದಂಗೆ. ಅಣ್ಣ ಅಲ್ಲೇ ಗಾಡಿ ಹೋಗುತ್ತಾ? ನೋಡ್ಕೊಂಬತ್ತೀನಿ ತಳಿ ಸರ್. ಸೊ ಇವಾಗ ಇಲ್ಲೊಂದು ರೋಡ್ ನೋಡಿದ್ದೀವಿ, ಅಲ್ಲಿಗೆ ಹೋಗೋದಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಅಲ್ಟಿಮೇಟ್ ಆಗಿದೆ ಮಳೆ. ಗೋಪುರ ಒಳಗಡೆ ನೀರು ಹೋಗ್ದಿದ್ರೆ ಸಾಕು. ಅಯ್ಯೋಯ್ಯೋ, ಸೂಪರ್ ಆಗಿದೆ ಗುರು. ವಾವ್, ಇದು ವ್ಯೂ ಪಾಯಿಂಟ್ ಅಂತಂದರೆ. ಅಮ್ಮ, ಇವಾಗ ನಾವು ಲೊಕೇಶನ್ ನೋಡ್ಕೊಂಬಿಟ್ಟಿದ್ದೀನಿ. ಹೋಗಿ ನಮ್ಮ ಟೀಮ್ನ ಕರ್ಕೊಂಬರ್ಬೇಕು. ನೋಡಿ ಹೆಂಗಿದೆ. ಹಲೋ, ಆ್ಯಕ್ಚುಲ್ ವ್ಯೂ ಪಾಯಿಂಟ್ ಅದು. ಆ್ಯಕ್ಚುಲಿ ಒಂದು ಸೂಪರ್ ವ್ಯೂ ತೋರಿಸ್ತೀನಿ ನೋಡಿ. ಇಲ್ಲಿ ನಮ್ಮದು ಡ್ರೋನ್ ಶಾಟ್ ನಡೀತಾ ಇದೆ. ಹಿಂಗೆ ಬಂದ್ವಾ, ಟ್ಯಾನ್ ಟಡ್ಯಾನ್ ಟಡ್ಯಾನ್. ಇಲ್ಲಿ ಇಲ್ಲಿ ಕಾಣಿಸ್ತು ಕಾಣಿಸ್ತು ಕಾಣಿಸ್ತು. ಒಳ್ಳೆ ಮಜಾ. ಒಂದು ಕಡೆ ಇದಿದೆ, ಒಂದು ಕಡೆ ಇದಿಲ್ಲ. ಆಮೇಲೆ ಎರಡು ತಗ್ಗು ಜಾಸ್ತಿ ಅಲ್ಲಿ ಹೋದ್ಮೇಲೆ. ಹೋಗ್ಲಾ? ಇಲ್ಲಿ ಹೆಂಗಿದೆ ವ್ಯೂ ಪಾಯಿಂಟು? ಮೈದಾಡಿ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು
ಈಗ ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮದು ಕುದುರೆಮುಖ ಗೋಸ್ಟ್ ಹೌಸ್ ನೋಡ್ಕೊಂಡು ಹೋಗೋದ, ಗೋಸ್ಟ್ ಸಿಟಿ ನೋಡ್ಕೊಂಡು ಹೋಗೋದ ಅಂದ್ಕೊಂಡಿದ್ವಿ. ಬಟ್ ಟೈಮು ಇಲ್ಲೇ ನಾವು ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡಿಬಿಟ್ವಿ. ಯಾಕಂದರೆ ನಮಗೆ ಈ ವ್ಯೂ ಕಾಣಿಸ್ಬೇಕಾಗಿತ್ತು. ನಾವು ಬಂದಾಗ ಕ್ಲೌಡ್ ಫುಲ್ಲು ಇದಾಗ್ಬಿಟ್ಟಿತ್ತು. ಅದಕ್ಕೆ ಈ ವ್ಯೂ ಬೇಕು ಅಂತ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಅಡ್ವೆಂಚರಸ್ ಎಲ್ಲ ಏನೇನೋ ಮಾಡ್ಕೊಂಡು ಗಾಡಿನೇ ತಗೊಂಡು ಫುಲ್ಲು ಪೀಕಿಗೆ ಬಂದಿದ್ದೀವಿ. ಸೂಪರಾಗಿದೆ. ಇಲ್ಲಿಂದ ಇಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ ತನಕ ಹೋಗ್ಬೋದು. ಸೊ ಇವಾಗ ಇಲ್ಲಿಂದ ಆಗುಂಬೆ ಘಾಟಿಂದ ಕುಂದಾಪುರ ಅಷ್ಟೇಗೆ ಹೋಗೋದು. ಸ್ಯಾಂಟೋರ್ನೇ ಬಂದೈತೆ. ಏಯ್ ಹಿಂದೆ ಬನ್ನಿ ಶಿವನಂದ್, ಹಿಂದೆ ಬನ್ನಿ. ಹಿಡ್ಕೊಬೇಕು ಅವ್ರನ್ನ, ಹಿಡ್ಕೊಳ್ಳಿ. ಸರ್ ಫುಲ್ಲು ಹಿಂಗೆ ಬನ್ನಿ ಸರ್, ಹಿಂಗೆ ಬನ್ನಿ, ಹಿಂಗೆ. ಇರ್ಲಿ ಏನಾಗಿಲ್ಲ. ಮುಂದೆ ಬನ್ನಿ ಬರ್ತಾರ್ಬೇಕು. ನೀವು ಗಾಡಿ ಹಿಂಗೆ ಹೋಗ್ತಿದೆ ಅಂದರೆ ಈ ಕಡೆಗೆ ಬಂದ್ಬಿಡಿ. ಸೂಪರ್. ಸ್ಟಾರ್ ಬಾಯ್ ಆಫ್ ದ ಡೇ ಶಿವಾನಂದ್, ಸ್ಟಾರ್ ರೈಡರ್ ಆಫ್ ದ ಡೇ ಆರ್ಯ. ಲೆಫ್ಟ್